Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. Manipal Academy of Higher Education, Mahe, Manipal Arpiswa Chanaksha Challenge Season 3, powered by Computer Galaxy Udupi, supported by Silas PU College Udupi ಮತ್ತು Naturia. ಈ ಸಂಚಿಕೆಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ನಾನು ಅಲ್ವಿಂದ್ ಅಂತಿಪೆರ್ನಾಳು. ಚಾಣಕ್ಯ ಚಾಲೆಂಜ್ ಮೊದಲ ಒಂದು ಸುತ್ತಿನಲ್ಲಿ ನೀವು ಆಯ್ಕೆಗೊಂಡಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ಮತ್ತು ನೀವು ಇಲ್ಲಿ ಬಂದಿದ್ದೀರಿ, ಪರೀಕ್ಷೆಗಳೆಲ್ಲ ಮುಗಿದಿವೆ, ಒಂದು ದೊಡ್ಡ ಗ್ಯಾಪ್ ಇತ್ತು ಚಾಣಕ್ಯ ಚಾಲೆಂಜ್ನಲ್ಲಿ. ಸೊ ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಒಂದು ಬಾಲಕರ ತಂಡ ಇದೆ, ಒಂದು ಬಾಲಕಿಯರ ತಂಡ ಇದೆ. ಸೊ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್, ನಿಮ್ಮ ಪರಿಚಯ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುವ್ಯಕ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸೊ ಹೊಸ ಪಾರ್ಟ್ನರ್ ನೀವು ಇದ್ದೀರಿ. ಎಸ್, ಅವರ ಪರಿಚಯ. I'm Agamsi Shetty from grade 8 from Green Park Central School, Hiriyadka. You are from 8th standard? Yes, sir. Yeah. Why your management has selected from 8th? There was 9th in between. Maybe they thought I am good. They thought that you are good, or you are thinking that you are best in the quiz? I'm thinking I'm best. You are the best. ಶೆಟ್ರೆ ಹಾಗಿರಬೇಕು, ನಾನು ಬೆಸ್ಟ್, ಬಾಕಿ ಸ್ವಲ್ಪ ವರ್ಸ್ಟ್. ಸೊ ವೆಲ್ಕಮ್ ಬ್ಯಾಕ್. ಐ ಥಿಂಕ್ ಯು ಆರ್ ಫೇಸಿಂಗ್ ಫಸ್ಟ್ ಟೈಮ್ ದ ಸ್ಟುಡಿಯೋ, TV Yes, studio. Yes, sir. How do you feel? I feel happy I feel happy that the school has given me an opportunity to come here and take part in this quiz competition, and I like this experience. ಎಸ್, ಒಂದೊಂದು ಕಾಲದಲ್ಲಿ ಹೇಳ್ಬೋದು, ನೋಡು ನಾನು ಟಿ ವಿಯಲ್ಲಿದ್ದೆ 8ನೇಲಿರುವಾಗ ಅಂತೇಳಿ ಮುಂದಕ್ಕೆ. ಎಸ್, ಆಲ್ ದಿ ಬೆಸ್ಟ್. ಎಸ್, ಬಾಲಕರ ತಂಡ ಇದೆ, ಲೇಡೀಸ್ ಫಸ್ಟ್ ಅಂತ ಹೇಳ್ತಿದ್ದೇನೆ, ಅದು ಇಂಟ್ರೊಡಕ್ಷನ್ಗೆ ಸೆಕೆಂಡ್. ಎಸ್, introduce yourself. So my name is Bhanvi Shenoy. I finished class 10th and from Mount Rosary English Medium School, Santegatte. Mount Rosary. So you are the winner of Chanaksha Challenge Season 2. Yes, sir. So what you are having the hope in Chanaksha Challenge Season 3? Sir, I try to continue the same thing which I have done in Chanaksha Challenge Season 2, that is to come till the finals. That itself will be a great achievement, sir. So your partner is? My name is Ashil Pearl D'Souza. I am studying in Standard 8 in Mount Rosary English Medium School, Santegatte. Oh, very good. Both seniors are from 10th standard and the juniors are from the 8th standards. Lovely combination. Chanaksha Challenge Season 3, ಮೊದಲ ಸುತ್ತು ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ. ಸೊ ಮೊದಲ ರೌಂಡ್ನಲ್ಲಿ ಇದ್ದ ಹಾಗೆಯೇ ಮೊದಲ ಪ್ರಶ್ನೆಗೆ ಅಥವಾ ಸರಿಯಾದ ಉತ್ತರ ಕೊಟ್ಟಂಥ ಪ್ರಶ್ನೆಗೆ 50 ಅಂಕಗಳು, ಪಾಸ್ ಆದರೆ 20 ಅಂಕಗಳು. ಡಿಸ್ಕಸ್ ಮಾಡುವಾಗ ಗೋಡೆಗೂ ಕೂಡ ಕಿವಿ ಇದೆ, ಯೋಚನೆ ಮಾಡಿಕೊಳ್ಳಿ. ಸೊ 20 ಅಂಕಗಳಿಗೆ ನೀವು ಪಡಿಬೇಕಾದರೆ ಒಂದೇ ಪ್ರಶ್ನೆಯನ್ನು ಸರಿಯಾಗಿ ಕೇಳಬೇಕು. ನಾನು ಯಾವ ತಂಡಕ್ಕೆ ಪ್ರಶ್ನೆ ಕೇಳ್ತೇನೆ, ನೀವು ಅನ್ನಿಸ್ಕೊಳ್ಬೋದು ಅದೇ ತಂಡಕ್ಕೆ ಅಂತಲ್ಲ, ನೀವು ಕೂಡ ಮೊದಲೇ ತಯಾರಿ ಮಾಡಿ ಇರಬೇಕು. ಸೊ ಇಮಿಡಿಯೇಟ್ ಪಾಸ್ ಅಂತ ಹೇಳುವಾಗ ನೀವು ಆನ್ಸರನ್ನು ಕೊಡಬೇಕು. ಸೊ ಪಾಸ್ ತಂಡಕ್ಕೆ ಹೆಚ್ಚಿನ ಕಾಲಾವಕಾಶ ಇಲ್ಲ, ಸಾಮಾನ್ಯವಾಗಿ 30 ಸೆಕೆಂಡ್ಸ್ ಇದೆ. ಸೊ ಶುರು ಮಾಡುವ. ಸೊ ಮೊದಲ ಪ್ರಶ್ನೆ, ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ, ನಿಮ್ಮಿಂದ ಶುರು ಮಾಡುವನಾ? Yes, sir. ಮೌಂಟ್ ರೋಸರಿ. Yes, sir. ಯು ಆರ್ ರೆಡಿ ಫಾರ್ ಎನಿಥಿಂಗ್? Yes, sir. ಎವರ್ ರೆಡಿ? ಎಸ್. ನಮ್ಮ ದೇಹದ ಬಣ್ಣಕ್ಕೆ ಕಾರಣವಾದ ರಾಸಾಯನಿಕ ಯಾವುದು? Melanin. ಮೆಲನಿನ್. ಸರಿಯಾದ ಉತ್ತರ, 50 ಅಂಕಗಳು. ನಮ್ಮ ಬಾಡಿಗೊಂದು ಕಲರ್ ಇದೆ ಅಲ್ವಾ, ಹೆರಿಡಿಟ್ರಿ ಅಂತ ಹೇಳ್ತಾರೆ. ಮೂಗು ಅಜ್ಜನ ಹಾಗೆ, ಕಿವಿ ಅಜ್ಜಿಯ ಹಾಗೆ, ತುಟಿ ಅಮ್ಮನ ಹಾಗೆ, ನಡೆಯುವುದು ಅಪ್ಪನ ಹಾಗೆ. ಅದರ ಬಾಡಿಯ ಕಲ್ಲರ್ ಕೂಡ, ಅಪ್ಪನೂ ಬಿಳಿ ಅಮ್ಮನೂ ಬಿಳಿ ಫೇರ್ ಇದ್ದಾರೆ, ಮಗ ಸ್ವಲ್ಪ ಬ್ರೌನ್ ಸ್ಕಿನ್ನಿ ಆಗಿರ್ತಾನೆ. ಅದಕ್ಕೆ ಕಾರಣ ಏನು? ಹೆರಿಡಿಟ್ರಿ. ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು. ಸೊ ನಮ್ಮ ಬಾಡಿಗೆ ಆ ಕಲರ್ ಬರಲಿಕ್ಕೆ ನಮ್ಮ ಬಾಡಿಯೊಳಗೊಂದು ಮೆಲನಿನ್ ಅಂತ ಇದೆ, ಅದು ಯಾರ ಹತ್ರ ಇಲ್ಲ, ಅವರು ಫುಲ್ ವೈಟ್ ಆಗಿರ್ತಾರೆ. ಸೊ ಥ್ಯಾಂಕ್ ಗಾಡ್ ನಮಗೆಲ್ಲರಿಗೂ ಕೂಡ ಆ ಮೆಲನಿನ್ ಎಂಬುದು ಇದೆ. 50 ಅಂಕಗಳಿಂದ ನೀವು ಅಕೌಂಟನ್ನು ಓಪನ್ ಮಾಡಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ಸೊ ನೇರ ಪ್ರಶ್ನೆ, ಗ್ರೀನ್ ಪಾರ್ಕ್ ನಿಮಗೆ. ದೇಶದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಯಾವುದು? ದ ಲಾಂಗೆಸ್ಟ್ ಹೈವೇ ಆಫ್ ಇಂಡಿಯಾ. NH44. NH44 ರೈಟ್ ಆನ್ಸರ್. NH44 ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರವರೆಗೆ ಈ ರಾಷ್ಟ್ರೀಯ ಹೆದ್ದಾರಿ ಹೋಗುತ್ತೆ.
ನಮ್ಮ ರಾಷ್ಟ್ರೀಯ ಹೆದ್ದಾರಿ NH17 ಅಂತ ಇತ್ತು. ಆಮೇಲೆ ಅನೇಕ ರಸ್ತೆಗಳು ಕೂಡಿಸಿದಾಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಎಲ್ಲ ಗ್ರಾಮಗಳು ಹೈವೇಗೆ ಸೇರಬೇಕು. ಇದರಿಂದಾಗಿ ನೆಟ್ವರ್ಕ್, ಈ ಟ್ರಾನ್ಸ್ಪೋರ್ಟ್ ಎಂಬುದು ಸುಲಭವಾಗುತ್ತೆ. ಸೊ ಹಳ್ಳಿಯಿಂದ ಡೆಲ್ಲಿವರೆಗೆ ನಮ್ಮ ಸರಕುಗಳನ್ನು ಸಾಗಿಸ್ಬೋದು, ಡೆಲ್ಲಿಯಿಂದ ಹಳ್ಳಿವರೆಗೂ ಸಾಗಿಸ್ಬೋದು ಅಂಥೇಳಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಕನಸು ಕಾಣ್ತಾರೆ. ಆಮೇಲೆ ಇದರ ಬಗ್ಗೆ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ NH ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಅದು ಬದಲಾಗುತ್ತೆ. ಸೊ ನಮ್ಮದು ಉಡುಪಿ ಮಂಗಳೂರಿನ ನಡುವೆ ಒಂದು ಪಾಸ್ ಆಗ್ತದಲ್ಲ, ಅದು NH66 ಮೊದಲದನ್ನು NH17 ಅಂತ ಹೇಳಿದರು. NH44 ದ ಲಾಂಗೆಸ್ಟ್ ಹೈವೇ ಆಫ್ ಇಂಡಿಯಾ. ರೈಟ್ ಆನ್ಸರ್ 50 ಪಾಯಿಂಟ್ಸ್. ದ ಡೈರೆಕ್ಟ್ ಕ್ವಶನ್ ಫಾರ್ ಯು. ಭೀಮನ ರಥದ ಧ್ವಜದಲ್ಲಿರುವಂತಹ ಸಂಕೇತ ಯಾವುದು? ಮಹಾಭಾರತದ ಭೀಮ, ಪ್ರತಿಯೊಂದು ಚಾರಿಯೇಟಿಗೆ ಒಂದು ಫ್ಲ್ಯಾಗ್ ಇರುತ್ತೆ, ಫ್ಲ್ಯಾಗಿನಲ್ಲಿ ಒಂದು ಆ್ಯನಿಮಲ್ ಇರುತ್ತೆ, ಸಂಕೇತ, ಸಿಂಬಲ್. ಸೊ ಭೀಮನ ಧ್ವಜದ ಸಂಕೇತ ಯಾವುದು? ಆನೆ. ತಪ್ಪುತ್ತರ. ಸೊ ಒಬ್ವಿಯಸ್ಲಿ ಪಾಸ್ ಆಗಿದೆ. ಸೊ ಮೌಂಟ್ ರೋಸರಿ, ಮಹಾಭಾರತ ರಾಮಾಯಣ ದ ಗ್ರೇಟೆಸ್ಟ್ ಎಪಿಕ್, ಶ್ರೇಷ್ಠ ಪುರಾಣಗಳು, ಅದರ ಬಗ್ಗೆ ನಾಲೆಜ್ ಇರಬೇಕು. ಗರುಡ. ತಪ್ಪುತ್ತರ. ಸೊ ದುರ್ಯೋಧನನದ್ದು ಉರಗಪಾತಕಮ್ಮ ಅಂತ ಹೇಳ್ತೇವೆ. ಉರಗ ಅಂದರೆ ಹಾವು. ಸೊ ದುರ್ಯೋಧನನ ಕಾಂಪಿಟೀಟರ್ ಯಾರು? ಭೀಮ. ಸೊ ಭೀಮನ ಧ್ವಜದಲ್ಲಿ ಇರುವುದು ಸಿಂಹ, ಲಯನ್, ಸಿಂಹಕೇತನ ಅಂತ ಹೇಳ್ತೇವೆ. ಸೊ ನೇರ ಪ್ರಶ್ನೆ ನಿಮಗೆ, ಮೌಂಟ್ ರೋಸರಿ ರೆಡಿ? 50 ಅಂಕಗಳಿಗೆ. ದೇಶದ ಅತ್ಯಂತ ಅಧಿಕ ಉಷ್ಣಾಂಶ ಇರುವ ಸ್ಥಳ ಯಾವುದು? ಹೈಯೆಸ್ಟ್ ಟೆಂಪರೇಚರ್ ಪ್ಲೇಸ್ ಇನ್ ಇಂಡಿಯಾ? ರಾಜಸ್ಥಾನ್. ಇಟ್ಸ್ ಅ ಸ್ಟೇಟ್, ಐ ಆಮ್ ಆಸ್ಕಿಂಗ್ ಪ್ಲೇಸ್. ಗಂಗಾನಗರ್. ರೈಟ್ ಆನ್ಸರ್. ರಾಜಸ್ಥಾನದಲ್ಲಿರುವಂಥ ಗಂಗಾನಗರ್, ಇಲ್ಲಿ ಅಧಿಕ ಉಷ್ಣಾಂಶ ಇದೆ. ಎಲ್ಲ ಕಡೆಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ, ಉಷ್ಣಾಂಶ ಜಾಸ್ತಿ ಆಗಿದೆ. ನಮ್ಮ ಕರಾವಳಿಯಲ್ಲಿ 30 ನಾರ್ಮಲ್ ಆಗಿತ್ತು, 32ಗೆ ಬಂದಿದೆ, 35 ಆಗ್ಬೋದು ಏಪ್ರಿಲ್ ಮೇ ಅಂತ ಹೇಳುವಾಗ. ಇದು ಯಾವುದಕ್ಕೂ ಒಳ್ಳೆಯದಲ್ಲ, ನಮ್ಮ ದೇಹಕ್ಕೂ ಒಳ್ಳೆಯದಲ್ಲ, ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದಲ್ಲ, ಜೇನು ಹುಳಗಳಿಗೆ ಒಳ್ಳೆಯದಲ್ಲ. ಟೆಂಪ್ರೇಚರ್ ಜಾಸ್ತಿ ಆದ ಕೂಡಲೇ ನಮ್ಮ ಅಂತರ್ಜಲ ಏನಿದೆ ಅದು ಕ್ಷೀಣಿಸುತ್ತಾ ಹೋಗುತ್ತೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾವು ಮಾಡೋಲ್ಲ. ವಿಪರೀತ ಮಳೆಗೆ ಈ ಸರಿ ನಿಮಗೆ ಹೈಯೆಸ್ಟ್ ರಜೆ ಸಿಕ್ಕಿತ್ತು. ನಿಮಗೆ ಡಿಸೆಂಬರ್ನಲ್ಲಿ ಕೂಡ ನಿಮಗೆ ಒಂದು ರಜೆಗೆ ಮಳೆ ಸಿಕ್ಕಿದೆ. ಎಂಥ ಲಕ್ಕಿಗಳು ನೀವು. ಆ ಮಳೆ ಎಲ್ಲಿ ಹೋಯಿತು? ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಸ್ ಇಂಪಾರ್ಟೆಂಟ್, ಗ್ರೀನರಿ ಈಸ್ ಇಂಪಾರ್ಟೆಂಟ್, ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಎ ನಾರ್ಮಲ್ ಆ್ಯಂಡ್ ನೈಸ್ ವೆದರ್. ಸೊ ಬೆಂಗಳೂರನ್ನು ನಾವು ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತಿದ್ದೇವೆ, ಆದರೆ ಇವತ್ತು ಬೆಂಗಳೂರು 30 ಡಿಗ್ರಿ ಸೆಲ್ಸಿಯಸ್ಗೆ ಬಂದು ಮುಟ್ಟಿದೆ. ಸೊ ಮೊದಲ ಸುತ್ತಿಯಲ್ಲಿ ಮುಗಿದಿದೆ. ನಿಮ್ಮ ಅಂಕಗಳು ನಿಮ್ಗೆ ಗೊತ್ತಿರ್ತವೆ. ಮೌಂಟ್ ರೋಸರಿ, ನಿಮ್ಮ ಅಂಕಗಳು 100. ಗ್ರೀನ್ ಪಾರ್ಕ್ 50. ಸೊ 50ರಲ್ಲಿ ನೀವಿದ್ದೀರಿ, 100ರಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಿ. ಇಲ್ಲಿಗೆ ಸಾಮಾನ್ಯ ಜ್ಞಾನ ಮುಗಿಯಿತು. ಮುಂದಿನ ಸುತ್ತಿದೆ ಫಟಾಫಟ್. ಇಪ್ಪತ್ತು ಅಂಕಗಳಿವೆ, 5 ಪ್ರಶ್ನೆಗಳು, ಒಟ್ಟಿಗೆ 100 ಅಂಕಗಳಿವೆ. ಇದರಲ್ಲಿ ನೀವು ಪಾಸ್ ಅಂತ ಹೇಳಿದರೆ ನೋ ಮೈನಸ್, ನೀವು ತಪ್ಪು ಉತ್ತರ ಕೊಟ್ಟರೆ -10 ಇದೆ. ಅರ್ಥ ಆಯಿತು? ಎಸ್, ನಿಮ್ಮಲ್ಲಿ ಡಿಸೈಡ್ ಮಾಡಿ ಯಾರು ಉತ್ತರ ಕೊಡ್ತಾರೆ ಅಂತೇಳಿ. ಇನ್ನೊಬ್ಬರು ಹೆಲ್ಪ್ ಮಾಡ್ಕೊಳ್ಬೋದು. ಒಂದು ಕಂಡೀಷನ್ ನಂದು, ಈ 5 ಪ್ರಶ್ನೆಗಳು 60 ಸೆಕೆಂಡ್ನಲ್ಲಿ ಮುಗಿಸಬೇಕು ನಾನು. ಹಾಗಾಗಿ ನೀವು ಒಂದೇ ಪಾಸ್ ಹೇಳಬೇಕು, ಇಲ್ಲಾಂದರೆ ಉತ್ತರ ಕೊಡಬೇಕು. ಉತ್ತರ ಯಾವುದೇ ಆಗಲಿ ಉತ್ತರ ಕೊಡಬೇಕು. ಮೈನಸ್ ಆದರೆ ಆಗಲಿ, ನಾವು ಮಾತನಾಡಲಿಕ್ಕೆ ಕಲಿಯಬೇಕು, ರಿಸ್ಕ್ ತೆಗೆದುಕೊಳ್ಬೇಕು. ಸರಿ ಆದರೆ ಅದು. ನೀವು ಸುಮ್ಮನೆ ಇದ್ದರೆ ನಾನು ಅದೇ ಪ್ರಶ್ನೆಯಲ್ಲಿ ಸ್ಟಕ್ ಆಗ್ತೇನೆ. 1 ನಿಮಿಷದಲ್ಲಿ 5 ಪ್ರಶ್ನೆಗಳನ್ನು ಮುಗಿಸಲಿಕ್ಕೆ ಅವಕಾಶ ನೀವು ಮಾಡಿಕೊಡಬೇಕು. ನೀವು ಸುಮ್ಮನಿದ್ದರೆ ನಾನು ಅದೇ ಪ್ರಶ್ನೆಯಲ್ಲಿ ಸ್ಟಕ್ ಆಗ್ತೇನೆ. ನೀವು ಪಾಸ್ ಹೇಳಿ, ಅಥವಾ ಗೊತ್ತಿಲ್ಲ ಅಂತ ಹೇಳಿ, ಅಥವಾ ಉತ್ತರ ಕೊಡಿ. ರೆಡಿ? ಶಾಲ್ ವಿ ಸ್ಟಾರ್ಟ್ ಫ್ರಾಮ್ ಗ್ರೀನ್ ಪಾರ್ಕ್? ಎಸ್. ಹೂ ಈಸ್ ಗೋಯಿಂಗ್ ಟು ಆನ್ಸರ್? ಮೀ ಸರ್. ಮೀ ಮೀನ್ಸ್ ನಾನು. ಸುವ್ಯಕ್, ಶಾಲ್ ವಿ ಸ್ಟಾರ್ಟ್? ಎಸ್ ಸರ್. ಫಾಸ್ಟ್ ಹೋಗಬೇಕು. 20 ರೂಪಾಯಿಯ ಕರೆನ್ಸಿಯಲ್ಲಿ ಇರುವಂಥ ಐತಿಹಾಸಿಕ ಸ್ಥಳ ಯಾವುದು? ವಾಟ್ ಯು ಫೈಂಡ್ ಇನ್ 20 rupees ನೋಟ್? ನ್ಯೂ ಕರೆನ್ಸಿ. ಎಲ್ಲೋರಾ ಕೇವ್ಸ್. ಎಲ್ಲೋರಾ ಕೇವ್ಸ್, ರೈಟ್. ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಯಾರು? ಶ್ರೇಯಸ್ ಅಯ್ಯರ್. ರೈಟ್. ಕಾಗೆ, ಕ್ರೋ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ?
ಭೂತಾನ್. ರೈಟ್. 1 ಟನ್ ಅಂದರೆ ಎಷ್ಟು ಕೆ ಜಿ? 1000 kg. 1000 kg. ರೈಟ್. ಅಂಬಿಕಾತನೆ ದತ್ತ ಇದು ಯಾರ ಕಾವ್ಯನಾಮ? ದ ರಾ ಬೇಂದ್ರೆ. ರೈಟ್ ಆನ್ಸರ್. 100 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್ ಆಲ್ you, sir. 5. 20 ಈಚ್. ರೈಟ್ ಆನ್ಸರ್. ಹೊಸ ಕರೆನ್ಸಿ ನೋಟ್ ಇದೆ, 20 ರೂಪೀಸ್ ನೋಟ್ ಇದೆ. ಅದರಲ್ಲಿ ಎಲ್ಲೋರ ಗುಹೆಗಳಿವೆ. ಯಾವ ರಾಜ್ಯದಲ್ಲಿದೆ ಎಲ್ಲೋರ? ಮಹಾರಾಷ್ಟ್ರ. ಮಹಾರಾಷ್ಟ್ರ. ರೈಟ್ ಆನ್ಸರ್. ಸೊ ಕಾಗೆ ನೋಡಿ, ಕಾಗೆಗೆ ವಿಚಿತ್ರ ರೀತಿಯಲ್ಲಿ ನೋಡ್ತೇವೆ ನಾವು ಅಲ್ವಾ? ಕಾಗೆ ಮನೆಯಲ್ಲಿ ಬಂದು ಕೂತ್ಕೊಂಡ್ರೆ ಓಡಿಸ್ತೇವೆ ಅಲ್ವಾ? ಕಾಗೆ ಯಾರ ವಾಹನ? ಶನಿ. ಶನಿಯ ವೆಹಿಕಲ್ ಪಾರ್ಕ್ ಮಾಡಿದ್ದು ನೀವು ಓಡಿಸಿದರೆ ಶನಿಗೆ ನೋವು ಬರ್ತದ ಇಲ್ವಾ? ನಿಮ್ಮ ವೆಹಿಕಲ್ ಯಾರಾದ್ರೂ ಪಂಚರ್ ಮಾಡಿದರೆ ಬರ್ತದ ಇಲ್ವಾ? ಮತ್ತು ಶನಿ ಉಪದ್ರ ಅಂತ ಹೇಳ್ತೇವೆ. ಅದೇ ಕಾಗೆ ಸತ್ತು 13 ದಿವಸಕ್ಕೆ 12 ದಿವಸಕ್ಕೆ ನಾವು ಉತ್ತರ ಕ್ರಿಯೆಯನ್ನು ಮಾಡ್ತೇವೆ. ಆ ದಿವಸ ಕಾಗೆ ಬಂದು ಮುಟ್ಟಬೇಕು ಅಲ್ವಾ? ಆವಾಗ ಕಾಗೆ ಬರುವುದೇ ಇಲ್ಲ. ಓಕೆ. ಕಾಲಕ್ಕವ ಕಾಯಿಗ ಅಂಥೇಳಿ ಒಂದು ಡ್ಯಾನ್ಸಿಂಗ್ ನಂಬರ್ ಇದೆ. ಕಕ್ಕೆ ಭತ್ತದ ಕುಲ್ದುನೆನ ಮಾಡಿಡು ಅಂತೇಳಿ ವಿಲ್ಫಿ ರಿಮೆಂಬರ್ಸ್ ಅವರು ಹಾಡಿದ್ದಾರೆ. ಕಾಗೆಯ ಮೇಲೆ ಹಾಡಿದೆ. ಕಾಗೆ ಒಳ್ಳೆದು ಅಂತ ಹೇಳ್ತಾರೆ. ಈಗ ಒಂದು ವೈರಲ್ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಒಂದು ಕಾಗೆ ಇದೆ, ಅದು ಮರಾಠಿ ಮಾತನಾಡ್ತದೆ. ಸೊ ಕಾಗೆ ಆಗಲಿ ಗೂಬೆ ಆಗಲಿ ಅದು ದೇವರು ನಿರ್ಮಿಸಿದ ಒಂದು ಸೃಷ್ಟಿಯಲ್ಲಿ ಇರುವಂಥ ಒಂದು ಪಕ್ಷಿ. ಸೊ ಎಲ್ಲ ಪಕ್ಷಿಗಳಿಗೆ, ಎಲ್ಲ ಪ್ರಾಣಿಗಳಿಗೆ ನಾವು ಬದುಕಲಿಕ್ಕೆ ಈ ಪ್ರಕೃತಿಯಲ್ಲಿ ಬಿಡಬೇಕು. ಇದೇ ಸ್ವರ್ಗ. ಸೊ ಕಾಗೆಯನ್ನು ಕೂಡ ರಾಷ್ಟ್ರೀಯ ಪಕ್ಷವಾಗಿ ಭೂತಾನ್ ಒಪ್ಪಿಕೊಂಡಿದೆ. ಅದು ಸರಿ ಉತ್ತರ ಹೇಳಿದಿರಿ. ಸೊ 1 ಟನ್ ಅಂದರೆ 1000 kg ಕರೆಕ್ಟ್ ಆನ್ಸರ್. ಅಂಬಿಕಾತನೆ ದತ್ತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ. ಸೊ 100 ಪಾಯಿಂಟ್ಸ್ ನನ್ನಲ್ಲಿದ್ದೀರಿ. ಎಸ್, ಮೌಂಟ್ ರೋಸರಿ. ಬಾನ್ವಿ ಸರ್. ಓಕೆ, ನಾನು ಏನು ಕೇಳಲಿಲ್ಲ. ಐ ವಿಲ್ ಆನ್ಸರ್. ಯು ವಿಲ್ ಆನ್ಸರ್. ವಾಟ್ ಅಬೌಟ್ ಏಷಲ್? ಅವ್ರು ಕೊಡೋದೇ ಇಲ್ವ ನೀವು? No, I told her to answer the questions. ಓಕೆ. ಸೊ ನೀನು ಅವಕಾಶನೂ ಕೊಡೋದಿಲ್ಲ, ಊಟನೂ ಕೊಡೋದಿಲ್ಲ. ನೋಡು ಅವಳು ಹೇಗೆ ಆಗಿದ್ದಾಳೆ ನೋಡು. ಹಾಂ. ಸೊ ಯು ಆರ್ ಬಿಲೀವಿಂಗ್ ಇನ್ ಸ್ಲಿಮ್ ಆ್ಯಂಡ್ ಟ್ರಿಮ್. ಹಾಂ ಐಶಲ್? ಹಾಂ. Yes, sir. ಸೊ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಬಿಕಮ್ ಲೈಕ್ ಯುವರ್ ಪಾರ್ಟ್ನರ್? No, sir. ನೋ. ಓಕೆ. ಸೊ ಹುಡುಗಿಯರೆಲ್ಲ ಸಪುರ ಆಗಬೇಕು ಅಂತೇಳಿ ಭಾವಿಸ್ತಾರಂತೆ ಅಲ್ವಾ? ಬಾನ್ವಿ, ತೊಂದರೆ ಇಲ್ಲ. ನೀವು ಹೇಗುಂಟು ಹಾಗೆ ಅಲ್ವಾ? ಯು ಆರ್ ಹ್ಯಾಪಿ ವಿತ್ ಯುವರ್ ಫಿಸಿಕ್, ಐ ಆಮ್ ಹ್ಯಾಪಿ ವಿತ್ ಮೈ ಫಿಸಿಕ್. ವಾಟ್ ಯು ಸೇ? Yes, sir. ಎಸ್, ಜೋಕ್ಸ್ ಪಾರ್ಟ್. ರೆಡಿ? Yes, sir. 200 ರೂಪಾಯಿಯ ಕರೆನ್ಸಿಯಲ್ಲಿರುವಂಥ ಐತಿಹಾಸಿಕ ಸ್ಥಳ? ಸಾಂಚಿ ಸ್ತೂಪ. ರೈಟ್. ಚೆನ್ನೈ ಸೂಪರ್ ಕಿಂಗ್ಸ್ ಇದರ ನಾಯಕ? ಋತುರಾಜ್ ಗಾಯಕ್ವಾಡ್. ರೈಟ್. ಕಿವಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ನ್ಯೂಜಿಲೆಂಡ್. ರೈಟ್. 1 kg ಅಂದರೆ ಎಷ್ಟು ಗ್ರಾಮ್? 1000 grams. ರೈಟ್. ವೈದೇಹಿ ಇದು ಯಾರ ಕಾವ್ಯನಾಮ? ವೈದೇಹಿ ಇದು ಯಾರ ಕಾವ್ಯನಾಮ? ಪಾಸ್. ಸೊ 20 ಅಂಕಗಳನ್ನು ನೀವು ಪಡೀಲಿಲ್ಲ. ನೋ ಮೈನಸ್, ಪಾಸ್ ಹೇಳಿದ್ರಿ. ಹೊಸ 200 ರೂಪಾಯಿಯ ಕರೆನ್ಸಿಯಲ್ಲಿರುವಂಥದ್ದು ಸಾಂಚಿ ಸ್ತೂಪ. ಯಾವ ರಾಜ್ಯದಲ್ಲಿದೆ ಸ್ತೂಪಸ್? ಉತ್ತರಾಖಂಡ್, ಮಧ್ಯಪ್ರದೇಶ್ನಲ್ಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಸಾಮಾನ್ಯವಾಗಿ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳ್ತೇವೆ. ಧೋನಿ ಕ್ಯಾಪ್ಟನ್ ಆಗುವುದಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಸೊ ರೈಟ್, ಅವ್ರು ಹೇಳಿದ್ದು ಸರಿಯಾ? ಯಾರು? ಋತುರಾಜ್ ಗಾಯಕ್ವಾಡ್. ಎಸ್. ಕಿವಿ ಇದು ನ್ಯೂಜಿಲೆಂಡ್ ರಾಷ್ಟ್ರೀಯ ಪಕ್ಷಿಯಾಗಿರ್ತದೆ. ಸೊ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ನವ್ರನ್ನ ನಾವು ಶಾರ್ಟ್ ಫಾರ್ಮ್ ಆಗಿ ಕಿವೀಸ್ ಅಂತ ಕರಿತೇವೆ. ಮತ್ತು ಸೌತ್ ಆಫ್ರಿಕಾವನ್ನು ಹರಿಣಗಳು ಅಂತ ಕರಿತೇವೆ, ಜಿಂಕೆಗಳು ಅಂತ ಕರಿತೇವೆ. ಸೊ ಶ್ರೀಲಂಕಾದವರನ್ನು ಲಯನ್ಸ್ ಅಂತ ಕರಿತೇವೆ. ಸೊ ವೆಸ್ಟ್ ಇಂಡೀಸ್ ತಂಡವನ್ನು ಕೆರೆಬಿಯನ್ಸ್ ಅಂತ ಕರಿತೇವೆ. ಇಂಗ್ಲೆಂಡ್ ತಂಡವನ್ನು ಇಂಗ್ಲೀಷ್ ಅಂತ ಕರಿತೇವೆ. ಆಸ್ಟ್ರೇಲಿಯಾ ತಂಡವನ್ನು ಆಸಿಸ್ ಅಂತ ಕರಿತೇವೆ. ಸೊ ಇಲ್ಲಿ ಶಾರ್ಟ್ ಫಾರ್ಮ್ಸ್ ಎಲ್ಲ ಇದೆ. ಸೊ ಕರೆಕ್ಟ್, ಕಿವಿ ಫ್ರಮ್ ನ್ಯೂಜಿಲೆಂಡ್. 1 kg ಅಂದರೆ 1000 ಗ್ರಾಮ್. ಸೊ 1000ನಲ್ಲಿರುವಾಗ ನಾನು ಸುಮ್ಮನಾದೆ. ನೀನೇನು ಹೇಳಿದಿ? 1000 ಹೇಳಿದಿ. 1000 ಎಂಥದ್ದು ಗೋಳಿ ಬಜೆ? ಹಾಂ. ಸೊ ಮ್ಯಾಥ್ಸ್ನಲ್ಲಿ ಕರೆಕ್ಟ್ ಹೇಳಬೇಕು. ಇಟ್ ಈಸ್ ಕಿಲೋಗ್ರಾಮ್ಸ್ ಅಂದರೆ ಕಿಲೋಗ್ರಾಮ್ಸ್, ಗ್ರಾಮ್ಸ್ ಅಂದರೆ ಗ್ರಾಮ್ಸ್, ಮಿಲಿಗ್ರಾಮ್ಸ್ ಅಂದರೆ ಮಿಲಿಗ್ರಾಮ್ಸ್. ಓಕೆ. ವೈದೇಹಿ ಇದು ಯಾರ ಕಾವ್ಯನಾಮ?
ಸರಿ ಗೊತ್ತಿಲ್ಲ ಸರ್. ಉಡುಪಿ ಕುಂದಾಪುರ ಸೈಡ್ ಅಂತ ಗೊತ್ತು ಸರ್ ಅಷ್ಟೇ. ಯಾರಂತ ಸರಿ ನೆನಪಿಲ್ಲ. 9ನೇಯಲ್ಲಿ ಕನ್ನಡ ಪಾಠ ಇತ್ತಲ್ಲ? ಎಸ್ ಸರ್. ಅದರಲ್ಲಿ ವೈದೇಹಿಯವರ ಒಂದು ಪದ್ಯ ಇತ್ತಲ್ಲ? ಎಸ್ ಸರ್. ಅದನ್ನು ಓದಿದ್ದೀರಿ ಅಲ್ವಾ? ಎಸ್ ಸರ್. ಕಲಿಸಿದವರು ಕಲಿಸಿದ್ದಾರಲ್ವಾ? ಎಸ್ ಸರ್. ಜಾನಕಿ ಶ್ರೀನಿವಾಸ ಮೂರ್ತಿ ಅಂತ ಅವರ ಹೆಸರಲ್ವಾ? ಹೌದು ಸರ್. ಹಾಂ, ಮೂಲತಃ ಬ್ರಹ್ಮಾವರದವರವರು. ಜಾನಕಿ ಶ್ರೀನಿವಾಸ ಮೂರ್ತಿ ಬಹಳ ಹೆಸರಾಂತ ಕಾದಂಬರಿಗಾರ್ತಿ, ಕವಯತ್ರಿ ಕೂಡ ಆಗಿದ್ದಾರೆ. ಸೊ ಅವರ ಅದೆಷ್ಟೋ ಕಥೆಗಳು ಚಲನಚಿತ್ರಗಳಾಗಿವೆ. ಸೊ ನಮ್ಮ ಊರಿಗೆ ಒಂದು ಹೆಮ್ಮೆ. ಸೊ ನೀವು 80 ಅಂಕಗಳನ್ನು ಪಡೆದಿದ್ದೀರಿ. ನೋ ವರೀಸ್. ಆತ್ಮೀಯ ವೀಕ್ಷಕರೇ, ಚಾಣಕ್ಯ ಶಾಲೆ ಸೀಸನ್ 3 ಇದರಲ್ಲಿ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಈ ಕ್ವಿಜ್ ಕಾರ್ಯಕ್ರಮ ಮುಂದುವರಿಯುತ್ತದೆ. ಎಲ್ಲಿಗೂ ಹೋಗಬೇಡಿ, ನೋಡ್ತಾ ಇರಿ ದೈಜಿವಲ್ 247. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು. ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಎಸ್, ಬ್ರೇಕಿನ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ 2 ತಂಡಗಳು ಬಹಳ ಉತ್ತಮವಾಗಿ ಆಡ್ತಾ ಇದೆ. ಮೌಂಟ್ ರೋಸರಿ ಮೊದಲು 100, ಈಗ 80, 180. ನೀವು 100 ಮತ್ತು 50, 150. ಸೊ 30 ಅಂಕಗಳ ಸ್ವಲ್ಪ ಫರಕ್ಕಿದೆ. ಸೊ ನೋಡುವ
ಇನ್ನು ಉಲ್ಟಾ ಪಲ್ಟಾ ಎಲ್ಲ ಆಗ್ಬೋದು. ಈಗ ಮುಂದೆ ಬರುತ್ತೆ ಸ್ವಲ್ಪ ದೃಶ್ಯಾವಳಿಗಳು, ಸ್ವಲ್ಪ ಕಿವಿಗೆ ಕೇಳಲಿಕ್ಕೆ, ಕಣ್ಣಿಗೆ ನೋಡಲಿಕ್ಕೆ ಸ್ವಲ್ಪ ಗಮನಿಸ್ಕೊಳ್ಬೇಕು. ಯಾಕಂದರೆ ಕನ್ಫ್ಯೂಷನ್ ಮಾಡಲಿಕ್ಕೇ ಇರೋದು ನಾನು. ನೀವು ಆ ಕನ್ಫ್ಯೂಷನೆಲ್ಲ ದೂರ ಮಾಡಿ ಎಕ್ಯುರೇಟ್ ಆಗಿರಬೇಕು. ನಾನು ಎಲ್ಲಿ ಎಲ್ಲ ತಿರುಗಿಸ್ಬೋದು, ಆದರೆ ನಿಮ್ಮ ಒಂದು ಏನು ಕಾನ್ಸಂಟ್ರೇಷನ್ ಎಂಬುದರಲ್ಲಿ ಇರಬೇಕು. ಸೊ ನಿಮಗೆ ಆಡಿಯೋ ವಿಜುವಲ್ ರೌಂಡ್, ಇದಕ್ಕೆ ಪಾಸ್ ಇಲ್ಲ. ಸೊ ಯಾರಿಗೆ ಬರ್ತದೆ ಉತ್ತರ ಕರೆಕ್ಟ್ ಹೇಳಿದರೆ 50 ಅಂಕಗಳು. ಸೊ ಪಾಸ್ ಇಲ್ಲದಿದ್ದರಿಂದ ಸೊ ಇನ್ನೊಂದು ತಂಡಕ್ಕೆ ಸ್ಕೋಪ್ ಇಲ್ಲ. ಸೊ ಶುರು ಮಾಡುವ. ಮೊದಲ ಧ್ವನಿ ಬರ್ತದೆ ಮೌಂಟ್ ರೋಸರಿ, ನಿಮಗೆ ಕೇಳಿ. ಮುಖ್ಯವಾಗಿ ನಮಗೆ ಅನಿಸುವಂತಹದ್ದು ಈ ಲಕ್ಷ್ಮೀ ಸರಸ್ವತಿಯನ್ನು ನಾವು ಬಹಳ ಗೌರವಿಸ್ತೇವೆ. ಆದರೆ ಲಕ್ಷ್ಮಿ ಯಾವತ್ತೂ ಕೂಡ ಕಮಲದ ಮೇಲೆ ನಿಲ್ಲಿಸಿದ್ದನ್ನು ಫೋಟೋ ನೋಡ್ತೇವೆ. ನೀವು ರಾಜ ರವಿವರ್ಮನ ಚಿತ್ರ ನೋಡಿದರೆ ಕಮಲದ ಮೇಲೆ ಲಕ್ಷ್ಮಿ, ಬಂಡೆ ಮೇಲೆ ಸರಸ್ವತಿ. ಇದು ಯಾಕೆ ಅಂತಂದರೆ ಕಮಲದ ಮೇಲೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಅಲ್ಲಾಡ್ತಾ ಇರ್ತದೆ ಮತ್ತು ಚಂಚಲವಾಗಿರ್ತದೆ. ಹಾಗಾಗಿ ಲಕ್ಷ್ಮಿ. ಯಾರೋ ಧ್ವನಿ ಇದು ಈಗ ಕೇಳಿದ್ದು? ನೋ ಮೈನಸ್, ನೋ ಪಾಸ್. ಗೊತ್ತಿಲ್ಲ. ಗ್ರೀನ್ ಪಾರ್ಕ್ ಟ್ರೈ ಮಾಡ್ಬೋದು, ಅಂಕಗಳಿಲ್ಲ. ಪೇಜಾವರ ಶ್ರೀಗಳು. ಸೊ ಇತ್ತೀಚೆಗೆ ಧರ್ಮಸ್ಥಳ ಸ್ವಲ್ಪ ಮೇಲ್ಸ್ತರದಲ್ಲಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ, ರಾಜ್ಯಸಭಾ ಮೆಂಬರು ಕೂಡ ಅವರು ಹೌದು. ಸೊ ಅವರ ಧ್ವನಿ ಇದು. ಸೊ ಇವರ ಬಗ್ಗೆ ಸಾಕಷ್ಟು ತಿಳಿದುಕೊಳ್ಬೇಕು. ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಮಾತನಾಡ್ತಾರೆ. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಆಗ್ಬೋದು, ಅವರ STM ಇನ್ಸ್ಟಿಟ್ಯೂಷನ್ಸ್ ಇದೆ, ನಮ್ಮ ಉದ್ಯಾವರದಲ್ಲಿ ಕೂಡ ಅವರ ಆಯುರ್ವೇದಿಕ್ ಕಾಲೇಜ್ ಇದೆ. ಸೊ ಧರ್ಮಸ್ಥಳದ ಧರ್ಮಾಧಿಕಾರಿ, ತುಳುವಿನಲ್ಲಿ ಅವರಿಗೆ ನಾವು ಕಾವಂದರು ಅಂತ ಹೇಳ್ತೇವೆ. ಸರಿ, ಮುಂದಕ್ಕೆ ಹೋಗುವ. ನೇರ ಪ್ರಶ್ನೆ. ಗ್ರೀನ್ ಪಾರ್ಕ್, ನಿಮಗೆ ಒಂದು ನೃತ್ಯ ಬರುತ್ತೆ, ಅದನ್ನು ನೋಡಿಕೊಳ್ಳಿ, ಗಮನವಿಟ್ಟು ನೋಡಿಕೊಳ್ಳಿ. ಯು ಒಬ್ಸರ್ವ್ ದ್ಯಾಟ್, ಡೋಂಟ್ ವಾಚ್. ಇಫ್ ಯು ವಾಚ್ ಯು ವಿಲ್ ಬಿ ಕನ್ಫ್ಯೂಸಿಂಗ್. ಇಫ್ ಯು ಒಬ್ಸರ್ವ್, hope so that you are going to win. Yes, here comes. takanam taka takarum taka takajam taka kidaka takajam takanam takunda dikita taka takita takita dimita dimita kita takada tehi tatta ra 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 yaduvamsa sada buddhichandra swami ra ra yaduvamsa sada buddhi. ಎಸ್, ಯಾವ ಫಾರ್ಮ್ ಆಫ್ ಡ್ಯಾನ್ಸ್? ನಾವೆಲ್ಲ ಈಗ ಹಿಪ್ ಹಾಪು, ಫ್ರೀ ಸ್ಟೈಲ್, ವೆಸ್ಟರ್ನ್ ಇದಕ್ಕೆಲ್ಲ ಹೋಗ್ತೇವೆ. ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಡ್ಯಾನ್ಸ್ ಫಾರ್ಮ್ಸ್ಗಳಿವೆ. ಕೂಚಿಪುಡಿ ಅಂದಾಜಿಗೆ ಹೇಳೋದಾ, ಏನಾದರೂ ನೋಡಿ ಹೇಳಿದ್ರಾ, ಏನಾದರೂ ಗಮನಿಸಿದ್ರಾ? ಸಾಂಗ್ ತೆಲುಗಲ್ಲಿ ಇದ್ದಿದ್ದು ಗೊತ್ತಾಯ್ತು. ತೆಲುಗು ಬರುತ್ತಾ ನಿಮಗೆ? ಅಲ್ಲ, ಸ್ವಲ್ಪ ಪುಷ್ಪ ನೋಡಿದ ಮೇಲೆ ಅಲ್ಲ. ಇದ್ರ ತೆಲುಗು ಮೂವೀಸ್ ಎಲ್ಲ ನೋಡ್ತೀರಾ ನೀವು? ಇಲ್ಲ, ಇದು ಸಂಗೀತದಲ್ಲಿ ಬರ್ತದಲ್ಲ, ಅದರಲ್ಲಿ. ಎಸ್, ಅದಕ್ಕೋಸ್ಕರ ನಾನು ಒಬ್ಸರ್ವ್ ಅಂತ ಹೇಳಿದ್ದು. ನಾವು ಒಂದೇ ಡ್ರೆಸ್ನಲ್ಲಿ ನೋಡಬೇಕು, ಇಲ್ಲದ್ರೆ ಹೇರ್ ಸ್ಟೈಲ್ನಲ್ಲಿ ನೋಡಬೇಕು, ಇಲ್ಲದ್ರೆ ಅವರ ಸ್ಟೆಪ್ಸ್ನಲ್ಲಿ ನೋಡಬೇಕು. ಅದಿಲ್ಲದಿದ್ದರೆ ಹಿನ್ನೆಲೆ ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದರಲ್ಲಿ ನೋಡಬೇಕು. ಸರಿಯಾದ ಉತ್ತರ 50 ಅಂಕಗಳು. ಎಸ್, ಈಗ ನಿಮಗೇನೆ ಪ್ರಶ್ನೆ. ಒಂದು ಧ್ವನಿ ಬರುತ್ತೆ, ಕೇಳಿ. ನಾನು ಹೇಳಿದಾಗಿ ನನ್ನ ಸ್ನೇಹಿತರೆಲ್ಲ ಕೇಳಿದರು. ಈಗ ಅವರೆಲ್ಲರ ಅಭಿಪ್ರಾಯವನ್ನು ತಗೊಂಡು ನಾನು ತೀರ್ಮಾನವನ್ನು ತಗೊಂಡೆ. ಮುಂದೆ ಚುನಾವಣೆ ಬರುವಾಗ ಅಲ್ಲಿವರೆಗೆ ಅಭಿಪ್ರಾಯಗಳನ್ನು ಪ್ರಾಬ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ತೀರ್ಮಾನವನ್ನು ತಗೊಳ್ತಾರೆ. ಅದರಿಂದ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ಕಾಣ್ತದೆ. ಅದು ಜಾಯ್ನ್ ಆಗುವವರೆಗೆ ಹೋಗಬೇಕು ಬೇಡ ಅನ್ನೋದು ಚರ್ಚೆ ನಡೀತಾನೆ ಇರ್ತದೆ ಸಾಮಾಜಿಕ ಜಾಲತಾಣದಲ್ಲಿ. ಎಸ್, ಯಾರ ಧ್ವನಿ ಆಗಿರಬಹುದು? DK ಶಿವಕುಮಾರ್. DK ಶಿವಕುಮಾರ್ ಅಂತ ಹೇಳ್ತೀರಿ ನೀವು. ಉತ್ತರ ತಪ್ಪು ಅಂತ ನಾನು ಹೇಳ್ತೇನೆ. ಮೌಂಟ್ ರೋಸರಿ, ಇನ್ ಐಡಿಯಾ? ಹೆಸರು ಗೊತ್ತಿಲ್ಲ, ಅದ್ರ ಪಾಲಿಟಿಕ್ಸ್ ರಿಲೇಟೆಡ್ ಪರ್ಸನ್ ಅಂತ. ಅದರಲ್ಲಿ ಚುನಾವಣೆ ಎಲ್ಲ ಬರುತ್ತಲ್ವಾ?
ಅದು ನಮಗೂ ಗೊತ್ತಿಲ್ವ? ಈ ಹುಡುಗಿಯರು ನೋಡಿ, ಇವರ ಸಮಸ್ಯೆ ಏನಂತ ಹೇಳಿದರೆ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದಿಲ್ಲ, ಹೆಸರು ಗೊತ್ತಿಲ್ಲ, ಅದರಲ್ಲಿ ಮಾತಿನಲ್ಲಿ ಹೇಳೋದು ಪೊಲಿಟಿಕ್ಸ್. ಹಾಗಾದರೆ ಆಗ ಕೇಳೋದು ಲಕ್ಷ್ಮೀ ಸರಸ್ವತಿ ಅಂತ ಹೇಳುವಾಗ ಹೆಸರು ಗೊತ್ತಿಲ್ಲ, ಅವರು ಒಂದು ಸ್ವಾಮಿ ಅಲ್ವಾ? ಯಾರಿರ್ಬೋದು ಪೊಲಿಟಿಕ್ಸ್ ಆದರೆ? ಅವರ ಕನ್ನಡ ನೋಡುವಾಗ ಯಾವ ಕಡೆಯ ಕನ್ನಡ ಇದೆ ನೋಡಿ, ನಾವು ಅವ್ರ ಆಕ್ಸೆಂಟನ್ನಲ್ಲಿ ಹಿಡಿಬೋದು. ಬಿಜಾಪುರದವರು ಹೇಗೆ ಮಾತನಾಡ್ತಾರೆ, ಗದಗದವರು ಹೇಗೆ ಮಾತಾಡ್ತಾರೆ, ಕರಾವಳಿಯವರು ಹೇಗೆ ಮಾತನಾಡ್ತಾರೆ. ಜಯಪ್ರಕಾಶ್ ಹೆಗಡೆ ಮಾಜಿ ಸಂಸದರು. ಸೊ ಅವರ ಮಾತುಗಳು. ಆಗ ಇದ್ದದ್ದು ವೀರೇಂದ್ರ ಹೆಗಡೆಯವರು, ಈಗ ಇರೋದು ಜಯಪ್ರಕಾಶ್ ಹೆಗಡೆಯವರು. ಸೊ ನಿಮಗೊಂದು ಡ್ಯಾನ್ಸ್ ಬರುತ್ತೆ, ಇದು ಯಾವ ಡ್ಯಾನ್ಸ್ ನೋಡ್ಕೊಳ್ಳಿ. Yes. Odissi. You're absolutely right answer. Right. Odissi. ಒರಿಸ್ಸಾ ಅಂತ ಹೇಳ್ತೇವೆ ನಾವು, ಈಗ ಅದು ಒಡಿಸ್ಸಾ ಅಂತ ಆಗಿದೆ. ಒರಿಸ್ಸಾ, ಕನ್ನಡದಲ್ಲಿ ಒರಿಸ್ಸಾವೆಂದು ಕರೆಯುವುದು ಒಡಿಸ್ಸಿ. ಸೊ ಅವರ ಹೇರ್ ಸ್ಟೈಲ್ನಲ್ಲಿ ಹಿಡಿಯಬಹುದು ಒಡಿಸ್ಸಿ ಡ್ಯಾನ್ಸನ್ನು. ಹೇರ್ ಸ್ಟೈಲ್, ಭರತನಾಟ್ಯದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಒಡಿಸ್ಸಿ ನೃತ್ಯದ ಬ್ಯಾಕ್ಗ್ರೌಂಡ್ ಆಲ್ಮೋಸ್ಟ್ ಸೇಮ್, ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಅವರ ಡ್ರೆಸ್ ಸ್ಟೈಲ್ನಲ್ಲಿ, ಹೇರ್ ಸ್ಟೈಲ್ನಲ್ಲಿ ಹಿಡಿದುಕೊಳ್ಬೋದು. ಸೊ 50 ಅಂಕಗಳು ಸಿಕ್ಕಿವೆ. ಸೊ ನೆಕ್ ಟು ನೆಕ್ ಫೈಟ್ ಇದೆ. ಈಗ ಮುಂದಕ್ಕೆ ಹೋಗ್ತೇವೆ. ಈಗೆಲ್ಲ ಬ್ರ್ಯಾಂಡ್ಗಳು ಇರುವುದು ಅವರ ಹೆಸರಿನಿಂದಲ್ಲ, ಬ್ರ್ಯಾಂಡ್ಗಳಲ್ಲಿರುವುದು ಅದರ ಲೋಗೋದಿಂದ ಅಲ್ವಾ? ಎಲ್ಲದಕ್ಕೂ ಲೋಗೋ, ಆಡಿಯ ಲೋಗೋ, 4 ಸರ್ಕಲ್ ಹಾಕಿದರೆ ಆಡಿ ಅಲ್ವಾ? ಸೊ ಅಶೋಕ್ ಲೈಲ್ಯಾಂಡ್ ಅಂತ ಇದೆ, ಕಾರ್ಪೊರೇಷನ್ ಬ್ಯಾಂಕ್ ಅಂತ ಇದೆ ಅಲ್ವಾ? ಎಲ್ಲದಕ್ಕೂ ಲೋಗೋ ಇದೆ. ನಿಮ್ಮ ಶಿಕ್ಷಣ ಸಂಸ್ಥೆಗಳು ಲೋಗೋ ಇದೆ. ಸೊ ಗ್ರೀನ್ ಪಾರ್ಕ್ನವರ ಲೋಗೋದಲ್ಲಿ ಏನೆಲ್ಲ ಇದೆ ಗಮನಿಸಲೇ ಇಲ್ವಾ? ಯು ಆರ್ ಇನ್ 10th, ನಾಟ್ ಒಬ್ಸರ್ವ್ಡ್ ಯುವರ್ ಆಂಬ್ಲೆಮ್. ಎಸ್, ನಿಮ್ಮ ಶಾಲೆಯ ಬಗ್ಗೆ ಸ್ವಲ್ಪ ಹೇಳಿ, ಗ್ರೀನ್ ಪಾರ್ಕ್ನ ಬಗ್ಗೆ. Our school is located in green, serene environment. It supports curricular activities and also extracurricular activities. It encourages us to participate in various competitions and very good staff members and good facilities are provided. And I am proud to be the student of Green Park Center. Yes. PU is there in your institution? No sir. No PU. So you are in greenery arena. Yes. So bounty of the nature. Yes. And Hiriyadka is also famous for what? Siri Jatre. Siri Jatre. That is a cultural thing, religious thing. Other than that, ನೀವು ನಿಮ್ಮ ಸ್ಕೋರ್ಸ್ಗಳು, ನಮ್ಮ ಸ್ಕೋರರ್ಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನೀವು ಕಂಪ್ಲೇಂಟ್ ಕೊಟ್ಟರೆ ಅವರನ್ನು ಎಲ್ಲಿ ಹಾಕ್ತಾರೆ? ಜೈಲು. ಎಲ್ಲಿ ಉಂಟು ಜೈಲು? ಹಿರಿಯಾಡ್ಕದಲ್ಲಿ ಅಲ್ವ? ಹಿರಿಯಾಡ್ಕದಲ್ಲಿ ಜೈಲಿದೆ. ಸೊ ಜೈಲ್ ನೋಡಲಿಕ್ಕೆ ಹೋಗಿ ಅದರ ಒಳಗೆ ಅನುಭವಿಸ್ಲಿಕ್ಕೆ ಹೋಗೋದು ಬೇಡ. ಸೊ ಥ್ಯಾಂಕ್ ಯು ಫಾರ್ ಬ್ರೀಫಿಂಗ್ ಅಬೌಟ್ ಯುವರ್ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್. ಸೊ ಶಲ್ ವಿ ಸ್ಟಾರ್ಟ್? ಎಸ್, ಇಲ್ಲೊಂದು ಲೋಗೋ ಬರುತ್ತೆ. ವಿಶೇಷ ನೋಡಿ, ಇದಕ್ಕೆ 80 ಅಂಕಗಳಿವೆ. ಡೈರೆಕ್ಟಿಗೆ 80 ಮಾರ್ಕ್ಸ್. ಈಗ ಎಲ್ಲ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಡೈರೆಕ್ಟ್ ಕ್ವಶನ್ಗೆ ನೇರವಾದ ಪ್ರಶ್ನೆ, ಸರಿಯಾದ ಉತ್ತರ 80 ಅಂಕಗಳು. ಪಾಸ್ ಅಂತ ಹೇಳಿದರೆ ಉಳಿದವರು ಐಡೆಂಟಿಫೈ ಮಾಡಿದರೆ 40 ಮಾರ್ಕ್ಸ್ ಸಿಗುತ್ತೆ. ಸೊ ನೆವರ್ ಅಲೌ ಅದರ್ಸ್ ಟು ಆನ್ಸರ್ ಯುವರ್ ಡೈರೆಕ್ಟ್ ಕ್ವಶನ್, ರೈಟ್? ಸೊ ಫ್ರಮ್ ವೇರ್ ಟು ಸ್ಟಾರ್ಟ್? ಗ್ರೀನ್ ಪಾರ್ಕ್, ಮೌಂಟ್ ರೋಸರಿ? Sir. Okay. This is for Green Park Central School, Hiriyadka. Here comes first logo. Nandini. KMF. ನೀ ಮನೆ ಹತ್ತಿರದವಳ? ಅಲ್ಲ. ಮತ್ತೆ ಕ್ಲಾಸ್ನಲ್ಲಿ ಇದ್ದಾಳ? ಮತ್ತೆ
ಏನು ನಂದಿನಿ KMF ಏನು? ನನ್ನ ಕರ್ನಾಟಕ ಮಿಲ್ಕ್ ಫೆಡರೇಷನ್. ಹಾಲಿಗೆ ಸಂಬಂಧಪಟ್ಟ ನಂದಿನಿ ಹಾಲು ಅಂತ ಹೇಳಿದ್ರೆ ಆಯ್ತಲ್ಲ, ಮೊಸರು, ಐಸ್ ಕ್ರೀಮ್ ಎಂಥದ್ದು ಕೂಡ ಆಗುತ್ತೆ. ಸೊ 80 ಅಂಕಗಳು, ಕಂಗ್ರ್ಯಾಚುಲೇಷನ್ಸ್. ನಂದಿನಿ ಅಂತ ಹೇಳಿದ್ರೆ ಅಲ್ಲಿಗೆ ನಿಲ್ಲಿಸಿದ್ರೆ ಭಾಳ ಕಷ್ಟ ಆಗುತ್ತೆ ಮಾರೆ. ಎಸ್, ಮೌಂಟ್ ರೋಸರಿ. IPL ಆಗುತ್ತೆ ಅಥವಾ ಎನಿ ಸ್ಪೋರ್ಟ್ಸ್ ಇವೆಂಟ್ ಆಗುತ್ತೆ, ಆವಾಗ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಇಂಥ ಲೋಗೋಗಳನ್ನು ನೀವು ನೋಡ್ಬೋದು. 30 ಸೆಕೆಂಡ್ಸ್ ಮೀರುತ್ತಾ ಇದೆ. ಟೈಮ್ ಅಪ್. ಯು ಕ್ಯಾನ್ ಆನ್ಸರ್, ಅದರ್ವೈಸ್ ಸೇ ಪಾಸ್. JMK Tyres. JMK ಟೈರ್ಸ್. JMK ಟೈರ್ಸ್ ಏನು ಅಂದಾಜು ಉಂಟಾ ಹೊಸದು ಸ್ಟಾರ್ಟ್ ಮಾಡೋದು ಸ್ಟಾರ್ಟಪ್ಸ್? JK ಟೈರ್ಸ್ ಕೇಳಿದೆ ನಾನು. JK ಟೈರ್ಸ್. ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್. ಎಸ್, ಪಾಸ್. MRF ಟೈರ್ಸ್. ರೈಟ್ ಆನ್ಸರ್, 40 ಪಾಯಿಂಟ್ಸ್. MRF, ಸಚಿನ್ ತೆಂಡೂಲ್ಕರ್ನ ಬ್ಯಾಟ್ MRF. ಸಾಕಷ್ಟು ಸ್ಪೋರ್ಟ್ಸ್ ಫೀಲ್ಡಿಗೆ ಅದು ಹೆಲ್ಪ್ ಕೊಡುತ್ತೆ. ಅವರ ಲೋಗೋನೇ ಹಾಗೆ ಇದೆ, MRF. ಸೊ ಚೆನ್ನೈನಲ್ಲಿ ಇದು ಕಂಪನಿ ಇದೆ. ಇಂಡಿಯನ್ ಬ್ರ್ಯಾಂಡಿನಲ್ಲಿ ಹೈಯೆಸ್ಟ್ ಶೇರ್ ವ್ಯಾಲ್ಯೂ ಇರುವಂಥದ್ದು MRF. ಬೇಕಾದರೆ ಗೂಗಲ್ ಮಾಡಿ ಅಥವಾ GPT ಚಾಟ್ನಲ್ಲಿ ಕೇಳಿ ಅಥವಾ ಡೀಪ್ ಸಿಕ್ನಲ್ಲಿ ಕೇಳಿ, ಸಾಕಷ್ಟು ಇದರ ಬಗ್ಗೆ ಬರುತ್ತೆ. ಹೈಯೆಸ್ಟ್ ಶೇರ್ಸ್ ವ್ಯಾಲ್ಯೂ ಇದೆ. ಸೊ ಹುಡುಗರಿಗೆ ಸಾಮಾನ್ಯವಾಗಿ ಇದರ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ. ಅದು ಅನ್ಫಾರ್ಚುನೇಟ್ಲಿ ನಿಮಗೆ ಪಾಸಾಗಿ ಸಿಕ್ಕಿತ್ತು, ಇಲ್ಲಾಂದರೆ 80 ಮಾರ್ಕ್ಸ್ ಸಿಕ್ತಿತ್ತು. ಈಗ ನೇರ ಪ್ರಶ್ನೆ ನಿಮಗೇನೆ ನೋಡಿ. ಬ್ಯಾಂಕ್ ಆಫ್ ಬರೋಡಾ. ರೈಟ್ ಆನ್ಸರ್, 80 ಪಾಯಿಂಟ್ಸ್. ಈ ಎಪಿಸೋಡ್ನ ಕೊನೆಯ ಪ್ರಶ್ನೆ ಮೌಂಟ್ ರೋಸರಿ ನಿಮಗೆ. ಲೋಗೋ ಸರಿಯಾಗಿ ಗಮನಿಸ್ಕೊಳ್ಳಿ. ವಿಪ್ರೋ. ರೈಟ್ ಆನ್ಸರ್, 80 ಪಾಯಿಂಟ್ಸ್. ಸೊ ಬಹಳ ನೆಕ್ ಟು ನೆಕ್ ಕಾಂಪಿಟೇಷನ್ ಇತ್ತು. ಅದೇಕೋ ಗೊತ್ತಿಲ್ಲ, ಮೌಂಟ್ ರೋಸರಿ ನೀವು ಟಯರನ್ನು ಗಮನಿಸೋದಿಲ್ಲ, ಬಸ್ಸಿನ ಬಾಡಿ ಮಾತ್ರ ನೋಡೋದು, ಲಾರಿ ಯಾವುದಂತ ನೋಡೋದು. ಸೊ ಟಯರ್ ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಸೊ ಖಾಲಿ ಫುಟ್ವೇರ್ ನೋಡೋದಲ್ಲ, ಟಯರ್ಸ್ಗಳು ಕೂಡ ಇದೆ, ಲೋಗೋವನ್ನು ನೋಡ್ಕೊಳ್ಬೇಕಾಗತ್ತೆ. ನೋ ವರೀಸ್, ನಿಮಗಿಂತ ಕಡಿಮೆ ಅಂಕಗಳನ್ನು ಯಾರು ಪಡೀತಾರೆ ಅವರು ಹೊರಗುಳಿತಾರೆ. ನಿಮಗೆ ಅಥವಾ ನಿಮಗಿಂತ ಜಾಸ್ತಿ ಅಂಕಗಳು ಯಾರು ಪಡೀತಾರೆ ಅವ್ರು ಮುಂದಕ್ಕೆ ಹೋಗ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಮುಗಿಸುವ ಹೊತ್ತು. ಅದರ ನಡುವೆ ನಿಮ್ಮ ಅಂಕಗಳು, ಗ್ರೀನ್ ಪಾರ್ಕ್ ನಿಮ್ಮ ಅಂಕಗಳಿವೆ, ಅವನೇ ಉತ್ತರಿಸಬೇಕು, ಅವನೇ ಕ್ಯಾಲ್ಕುಲೇಟ್ ಮಾಡಬೇಕು. 8ನೇಯಿಂದ ನಿಮಗೆ ಕಳಿಸಿದ್ದು ಯಾಕೆ ಸಿಟ್ರೆ? ಎಷ್ಟಿರ್ಬೋದು ಅಂಕಗಳು? 400 ಮೆಂಟಲ್ ಕ್ಯಾಲ್ಕುಲೇಷನ್. ಸೊ ನಿಮ್ಮಲ್ಲಿ ಇದು ಇದೆಯಾ, ಅಬಕಾಸ್ ಇದೆಯಾ, ಸ್ಪೀಡ್ ಮ್ಯಾಥ್ಸ್ ಇದೆಯಾ? ನೀನು ಯಾವುದರಲ್ಲಿದ್ದಿ? ಚೆಸ್ನಲ್ಲಿದ್ದಿ. ಓಕೆ, ಇದು ಮ್ಯಾಥ್ಸ್ ಗೀಸ್ ಎಲ್ಲ ಅಂತ ಬೇಡ ಅಲ್ವಾ? ವೇದಿಕ್ ಮ್ಯಾಥ್ಸ್ ಅಂತ ಇದೆ, ಅದು ಕೂಡ ಇದುಂಟಾ? ಯಾವುದು ಉಂಟು? ಅಬಕಾಸ್, ಸ್ಪೀಡ್ ಮ್ಯಾಥಮೆಟಿಕ್ಸ್. ಎಸ್. ಸೊ 400 ಅಂಕಗಳು ನಮಗೆ ಪಡೆದೇವೆ. ಸೊ ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ಒಳ್ಳೆ ಮಾಡಿ ಆಡಿದ್ರಿ. 400. ಸೊ ವೆಲ್ ಡನ್. ಎಸ್, ಮೌಂಟ್ ರೋಸರಿ ನಿಮ್ಮ ಅಂಕಗಳಿವೆ. ಕನ್ಫ್ಯೂಷನ್? 320, 310. 320 or 300 ನೋಡುವ ಎಷ್ಟು ಅಂತೇಳಿ ಕೇಳುವ ಕಂಪ್ಯೂಟರ್ ಹತ್ರ. ನಮ್ಮಲ್ಲಿ 300 ಕೂಡ ಅಲ್ಲ, 320 ಕೂಡ ಅಲ್ಲ, 310, 310 ಅಂಕಗಳು. ಸೊ 310 ಅಂಕಗಳು, ಅವರು 400 ಅಂಕಗಳು. ನೀವು ಮುಂದೆ ಇದ್ರಿ, ಅವರು ಹಿಂದೆ ಇದ್ರಿ, ಪುನಃ ನೀವು ಮುಂದೆ ಹೋದ್ರಿ, ಅವರು ಹಿಂದೆ ಇದ್ದರು, ಈಗ ಅವರು ಮುಂದೆ ಹೋದರು, ನೀವು ಹಿಂದೆ ಉಳಿದ್ರಿ. ಸೊ ತೊಂದರೆ ಇಲ್ಲ, ನಿಮಗಿಂತ ಕಡಿಮೆ ಅಂಕಗಳು ಮುಂದಿನ ಎಪಿಸೋಡ್ನಲ್ಲಿ ಯಾರು ಪಡೆದರೆ ನೀವು ಮುಂದಕ್ಕೂ ಹೋಗ್ತೀರಿ. ಸೊ ಅಂಡರ್ಸ್ಟುಡ್. ಈ ಚಾಣಕ್ಯ ಚಾಲೆಂಜ್ ಸೀಸನ್ನಲ್ಲಿ ಯಾರಿಗೂ ಹರ್ಟ್ ಮಾಡಲಿಕ್ಕಿಲ್ಲ. ಯಾರು ಹೈಯೆಸ್ಟ್ ಅಂಕಗಳನ್ನು ಪಡೀತಾರೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಸೊ ಒಂದು ಮೆಟ್ಟಲು ಬಾಕಿ ಇದೆ. ಸೊ ಆ ಮೆಟ್ಟಲ್ಗೆ ಯಾರು ಹೋಗ್ತಾರೆ ಎಂಬುದನ್ನು ನೋಡ್ಕೊಳ್ಬೇಕಾದ್ರೆ ವೀಕ್ಷಿಸಿ ಚಾಣಕ್ಯ ಚಾಲೆಂಜ್ ಸೀಸನ್ 3 ದೈಜ್ ವರ್ಲ್ಡ್ 247 ಇದರಲ್ಲಿ. ಸೊ ಈ ಎಪಿಸೋಡನ್ನು ಮುಗಿಸಿದ್ದೇನೆ. ಭಾಳ ಖುಷಿಯಾಗಿರಿ, ಆರಾಮವಾಗಿರಿ, ಹ್ಯಾಪಿಯಾಗಿರಿ, ಸಾಕಷ್ಟು ನೀರು ಕುಡಿಯಿರಿ. ಆಹಾರ ಕಡಿಮೆ ತಿಂದರೂ ತೊಂದರೆ ಇಲ್ಲ, ಬೇಕಾದಷ್ಟು ನೀರು ಕುಡಿಯಿರಿ. ಅದು ಆರೋಗ್ಯಕ್ಕೆ ಒಳ್ಳೆಯದು, ಬ್ಯೂಟಿಗೂ ಒಳ್ಳೆಯದು, ತೋರಾಗಲಿಕ್ಕೂ ಕೂಡ ಒಳ್ಳೆಯದು. ಸೊ ಸೇವ್ ದ ನೇಚರ್. ಸ್ವಲ್ಪ ಗಿಡ ಮರಗಳಿಗೆ ನೀರು ಹಾಕುವಾಗ ಪಕ್ಷಿಗಳಿಗಾದರೂ ಸ್ವಲ್ಪ ಮನೆಯ ಸುತ್ತ ಬಟ್ಟಲಲ್ಲಿ ನೀರು ಇಡಿ, ಅವುಗಳು ಕುಡಿಯಲಿ, ಹಾಯಾಗಿರಲಿ. ಸೊ
ಎಲ್ಲ ಹಾರ್ಮ್ ಮಾಡಲಿಕ್ಕೆ ಹೋಗಬೇಡಿ. ಮರ ಹತ್ತಲಿಕ್ಕೆ ಕಲಿಯಿರಿ, ಕೆರೆಗೆ ಇಳಿಲಿಕ್ಕೆ ಕಲಿಯಿರಿ, ಬೈಕ್ ಬಿಡಲಿಕ್ಕೆ ಕಲಿಯಿರಿ, ರೈಲು ಹೇಗೆ ಬಿಡ್ತೀರಿ ನೀವು, ಸೈಕಲ್ ಬಿಡಲಿಕ್ಕೆ ಕಲಿಯಿರಿ. ಸೊ ಪೆಟ್ಟು ಮಾಡ್ಕೊಳ್ಬೇಡಿ. ಸೊ ಬಿ ಹ್ಯಾಪಿ, ಸ್ಪ್ರೆಡ್ ದ ಲವ್. ಸೊ ಥ್ಯಾಂಕ್ ಯು. ಈ ಎಪಿಸೋಡನ್ನು ಇಲ್ಲಿ ಮುಗಿಸ್ತೇನೆ. ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 247. ನಮಸ್ಕಾರ.